ಹೌದು ಹೌದು ಅರ್ಜೆಂಟ್ ಇರೋದಕ್ಕೆ ಅಲ್ಲ ಅರ್ಜೆಂಟ್ ಇದಕ್ಕೆ ಬಂದಿತ್ತು ತುಂಬಾ ಅರ್ಜೆಂಟ್ ಇದೆ ಬಾಬಾ ಹಲೋ ಪನ್ನೀರ್ ಗುಲ್ಕನ್ ಪಾಪು ಎಲ್ಲ ಬಂದ್ಬಿಡ್ತು ಮಿನಿ ವ್ಯಾಕ್ಯೂಮ್ ಕ್ಲೀನರ್ ಇದು ಕರೆಂಟ್ ಸೆಲ್ ಬೇಡ ಬ್ಯಾಟ್ರಿ ಬೇಡ ಡಸ್ಟ್ ಇಲ್ಲ ಇದ್ರಲ್ಲಿ ಮಕ್ಕಳು ಬಿಸ್ಕೆಟ್ ಚಿಪ್ಸ್ ಮಿಕ್ಸ್ಚರ್ ಕಸ ಕಡ್ಲೆ ಅಂತ ಚೆಲ್ ಬಿಡ್ತಾರೆ ಕಾರನ್ನೆಲ್ಲ ಕಾಲ ಮಣ್ಣು ಇರ್ತಾರೆ ಮಣ್ಣು ಬಂದ್ಬಿಡ್ತಾರೆ ಕಾರ್ಗೂ ಆಗುತ್ತೆ ಮನೆಗೂ ಆಗುತ್ತೆ ಈ ಸೋಫಾ ಕ್ಲೀನ್ಗಳಿಗೂ ಯೂಸ್ ಮಾಡಬಹುದು. ಹೌದು ಓಕೆ 100 100 ರೂಪಾಯಿ ಓಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸರ್ ಇದು ಮೇಳಗಳಲ್ಲಿ ಮಾತ್ರ ಇಟ್ಕೊಂತೀರಾ ಅಥವಾ ನಿಮಗೆ ಏನಾದ್ರೂ ಬೇಕು ಅನ್ನೋದಾದ್ರೆ ನಿಮ್ಗೆ ಎಲ್ಲಿ ಮಾಡ್ಬೇಕಾಗತ್ತೆ? ನಂಬರ್ ಇರುತ್ತೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಾಗರಬಾವಿನಲ್ಲಿ ಇರೋದು ಓಕೆ ಆನ್ಲೈನ್ ಬಂದು ಕಲೆಕ್ಟ್ ಮಾಡ್ತೀವಿ. ಶಾಪ್ ಇರೋದ ಮನೆನಾ ಸರ್ ಯಾವ ತರ ಮನೆ ನಾವು ಎಕ್ಸಿಬಿಷನ್ ಈವೆಂಟ್ಸ್ ಮಾತ್ರ ಮಾಡೋದು ಮನೆ ಇರೋದು ಓಕೆ ಫೋನ್ ಮಾಡಿ ಲೊಕೇಶನ್ ಕೊಟ್ಟು ಬಂದು ಕಲೆಕ್ಟ್ ಮಾಡ್ಕೊಂಡು ಓಕೆ ಸರ್ ಅಂದ್ರೆ ರೇಟ್ ನೀವು ಇಲ್ಲಿ ರೇಟಿಗೆ ಅಲ್ಲಿ ರೇಟಿಗೆ ಬಂದು ಕಲೆಕ್ಟ್ ಮಾಡಿ ನಾಮಿನಲ್ ಪ್ರೈಸ್ 100 ರೂಪೀಸ್ ಅಷ್ಟೇ. ಕಾಂಟ್ಯಾಕ್ಟ್ ನಂಬರ್ ನ ಹೇಳ್ಬೋದಾ? ನೋಟ್ ಮಾಡ್ಕೊಳ್ಳಿ ಓಕೆ ಹೇಳಿ 720 ಹಾ 474 5397 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಡೀಟೇಲ್ಸ್ ಕೊಡ್ತೀವಿ. ಓಕೆ ಸರ್ ಇಲ್ಲಿ ಪ್ರೈಸ್ ಸೇಫ್ ಕೊಡ್ತೀನಿ ಯಾಕಂದ್ರೆ ವ್ಯೂವರ್ಸ್ ಗೆ ಏನಾಗುತ್ತೆ ಇಲ್ಲೊಂದು ಪ್ರೈಸ್ ಅಲ್ಲೊಂದು ಪ್ರೈಸ್ ಅಂತ ಆಗುತ್ತೆ ಸೊ ಅದು ಪ್ರಾಬ್ಲಮ್ ಆಗಬಾರ್ದು. ನಾಮಿನಲ್ ಪ್ರೈಸ್ ಜಾಸ್ತಿ ಏನೂ ಇಲ್ಲ ಬರೀ 100 ರೂಪಾಯಿ. ನೀವು ವ್ಯಾಕೆಟ್ ಅಂತ ತಗೊಂಡು 1000 ರೂಪಾಯಿ ಕೊಡ್ತೀವಿ ನಾಮಿನಲ್ ವಿತೌಟ್ ಫ್ಯಾಕ್ಟ್ರಿ ಬರೀ ಬೇಕಾಗಿಲ್ಲ ಏನಿಲ್ಲ ಮನೆ ಮಾಡ್ಕೊಂಡು ಸೋಫಾ ಮೇಲೆ ಹಾಸಿಗೆ ಮೇಲೆ ಕಾರ್ಗೂ ಆಗುತ್ತೆ ಕಾರಲ್ಲೆಲ್ಲ ಕಾಲಕ್ಕೆ ಮಣ್ಣು ಹೌದು ಯೂಸ್ ಮಾಡ್ಕೋಬಹುದು. ಮತ್ತೆ ಹಾಸಿಗೆ ಮೇಲೆ ಬೆಸ್ಟ್ ಆಗಿ ಒದಗಿರ್ತೀವಿ ಹಾಸಿಗೆ ಮಾಡಿ ಕೊಡಂಗಿಲ್ಲ ಹಾಸಿಗೆ ಮೇಲೆ ಕೂಡ ಖರ್ಚು ಮಾಡ್ಕೋಬಹುದು. ಅಂದ್ರೆ ಇದು ಹಾಸಿಗೆ ಆಗಿರ್ಬೋದು ಸೋಫಾ ಕಾರ್ ಮತ್ತೆ ಕಾರ್ಪೆಟ್ಸ್ ದೊಡ್ಡ ದೊಡ್ಡ ಕಾರ್ಪೆಟ್ಸ್ ಆಗತ್ತೆ ಇದು 100 ಏನೇ ಡಸ್ಟ್ ಇದ್ರೂ ಕಂಪ್ಲೀಟ್ಲಿ ಕ್ಲೀನ್ ಆಗುತ್ತೆ. ಸುಮಾರಷ್ಟು ಐಟಮ್ಗಳು ನೋಡ್ತಾ ಇಲ್ಲ ನಾವು ಶಾಪರ್ ಇದೆ ವೆಜಿಟೇಬಲ್ ಶಾಪರ್ ತರಕಾರಿ ಮಳಿಕೆಲ್ಲ ಬರುತ್ತೆ. ಇದೇ ಪ್ರೈಸ್ ಇದೆ ಅಪೆಕ್ಸ್ ಬ್ರಾಂಡೆಡ್ ಮೇಡಮ್ ಎಲ್ಲ ರೀತಿ ತರಕಾರಿ ಕಟ್ ಮಾಡಬಹುದು ಈರುಳ್ಳಿ ಕ್ಯಾರೆಟ್ ಬೀಟ್ರೂಟ್ ಹಾರ್ಡ್ ವೆಜಿಟೇಬಲ್ಸ್ ಸಾಫ್ಟ್ ವೆಜಿಟೇಬಲ್ಸ್ ಸೊಪ್ಪುಗಳು ಪ್ರತಿಯೊಂದು ತರಕಾರಿ ಕಟ್ ಮಾಡ್ಬೋದು ನಮ್ಗೆ 6 ಬ್ಲೇಡ್ಸ್ ಬರುತ್ತೆ ಕ್ಲೀನಿಂಗ್ ತುಂಬಾ ಈಸಿ ಇದು ಕೆಲ್ಸಕ್ಕೆ ಹೋಗೋರು ಲೇಡೀಸ್ ಪ್ರತಿಯೊಬ್ಬರು ತುಂಬಾ ಸುಲಭವಾಗಿ ಬೇಗ ಕಟ್ ಮಾಡ್ಕೊಬಹುದು. ಏನಿದೆ ಸರ್ ಪ್ರೈಸ್ ಇದು? ಮ್ಯಾಮ್ ಆಕ್ಚುಲಿ 699 MRP ಇದೆ ನಿಮಗೆ ಹೋಲ್ಸೇಲ್ ಡಿಸ್ಕೌಂಟ್ ರೇಟ್ ಕೊಡ್ತಾ ಇದ್ವಿ 450. ಇದರಲ್ಲಿ 2 ಸೈಜ್ ಬರುತ್ತೆ ನೋಡಿ ಇದು 1000 ml 450 ಇದು 750 ml 400 ರೂಪಾಯಿ. ಎರಡರಿಂದ ನಿಮ್ಗೆ ಸೈಜ್ ಬೇರೆ ಬರುತ್ತೆ ಚಿಕ್ಕದು ಬೇಕಂದ್ರೆ ದೊಡ್ಡದು ಬೇಕಂದ್ರೆ ಹೌದೌದು ಇದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡ್ರೈ ಫ್ರೂಟ್ಸ್ ಹಸಿಮೆಣಸಿನಕಾಯಿ ಓಕೆ ತೆಂಗಿನಕಾಯಿ ಟೊಮೆಟೊ ಚಟ್ನಿ ಪ್ರತಿಯೊಂದು ಮಾಡ್ಕೊಂಡು 100% ಮ್ಯಾಮ್ ಟೈಮ್ ಸೇವ್ ಆಗುತ್ತೆ ಬೇಗ ಆಗುತ್ತೆ. ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಅಂತೂ 100% ಎಲ್ಲರಿಗೂ ಉಪಯೋಗ ಆಗುತ್ತೆ. ಹಾಕಂಗಿಲ್ಲ
ಆಮೇಲೆ ಕಣ್ಣೀರ್ ಹಾಕಿದ್ರೆ ಕಣ್ಣೀರ್ ಕಟ್ ಮಾಡ್ಬೋದು. ಹೌದು. ಮೇನ್ ಇಂಟೆನ್ಷನ್ ಅದು. ಓಕೆ, ಅದು ಸುಮಾರಷ್ಟು ಸೊ ಇಂಥ ಜಾಗನ ಉಳಿಯುತ್ತೆ, ಮನೆ ಒಳಗೇನೆ ಹಾಕೊಂಡ್ಬಿಡ್ಬೋದು, ಫ್ಯಾನ್ ಹಾಕ್ಬಿಟ್ಟು ಒಣಗಿಸ್ಕೊಂಡ್ಬೋದು. ಇದ್ರಲ್ಲಿ ನೋಡಿ ಮೇಡಮ್, ನಿಮ್ಗೆ ಮಿಕ್ಸ್ ಕಲರ್ಸ್ ಬೇಕಾದ್ರೆ ಮಿಕ್ಸ್ ಕಲರ್ಸ್ ಇದೆ, ಸಪರೇಟ್ ಕಲರ್ಸ್ ಬೇಕಾದ್ರೆ ಸಪರೇಟ್ ಕಲರ್ಸ್ ಇದೆ. ಬೇಡ, ಸಪ್ರೇಟ್ ತಗೋ, ಮಿಕ್ಸ್ ತಗೊಂಡ್ಬೇಡ. ನೋಡ್ಸಿದ್ರೆ ಅವ್ನು ಗೊತ್ತಾಗುತ್ತೆ ಒಂದು ಐಡಿಯಾ. ಓ, ಕಲರ್ಸ್ ಇದೆಯಾ? ನೀರು ಈ ಕಲರ್ ಪರ್ಪಲ್ ಇದೆ, ಇದೆ, ಇದಿರ್ಲಿ ಸರ್. ಇಡಿ. ಸರಿ, ಎಷ್ಟು ಎಷ್ಟಿದೆ? 100 ರೂಪಾಯಿ 50 ಪೀಸ್ ಇರುತ್ತೆ, 100 ರೂಪಾಯಿ. ಮ್ಯಾಮ್ ಬೇರೆ ಏನಾದ್ರು ನೋಡ್ತೀರಾ? ಜಿಲ್ಲೆ ಔಷಧಿ ಬೇಕಾ? ಜಿಲ್ಲೆಗೆ ಕಿಚನ್ ವಿತ್ ಲೈಟ್ ಬೇಕಾ? ತೋರ್ಸಿ ಯಾವ ತರ. ನೋಡಿ ಕೀಚೈನು ಬಾಟ್ಲ್ ಓಪನರು, ಈ ತರ ಸ್ಟ್ಯಾಂಡ್ ಬರುತ್ತೆ ಮ್ಯಾಗ್ನೆಟಿಕ್. ಈ ತರ ನೋಡಿ ಹಿಂಗ್ ಅಂಟಿಸ್ಕೊಬಹುದು. ಪ್ಲಸ್ ಎಮರ್ಜೆನ್ಸಿ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಬ್ಯಾಗ್ ಜಿಪ್ ಹಾಕೊಂಡ್ಬಿಡ್ಬೋದು, ಕರೆಂಟ್ ಹೋಗ್ಬಿಟ್ರೆ ಒಂದ್ ತರ ಯೂಸ್ ಮಾಡಬಹುದು. ಅಂದ್ರೆ ಟ್ರಾವೆಲಿಂಗ್ ಚಾರ್ಜರಾ? ಚಾರ್ಜಬಲ್ ಸಿ ಪಿನ್ ಚಾರ್ಜಿಂಗ್ 150 150. ಇದು ಪೋಚ್ ಕ್ಲಿಪ್ ಇದೆ ನೋಡ್ತೀರಾ? ಇಲ್ಲ, ಇದಿದೆ ಆಲ್ರೆಡಿ. ಇದು ಬಟ್ಟೆ ಒಣಗಿ ಹಾಕೋದು, ಇದು ನಲ್ಲಿಗೆ ಹಾಕೋದು, ಟ್ಯಾಪ್ ಫಿಕ್ಸ್ ಮಾಡೋದು. ಪಾತ್ರೆ ತೊಳೆಯುವಾಗ ನೀರು ಜೋರಾಗಿ ಬರ್ತೀವಿ, ಮೈಲೆಲ್ಲ ಆಗಿರುತ್ತೆ. ಯಾವ ತರ ಸರ್ ಇದು? ಟೈಟ್ ಮಾಡ್ಬಿಟ್ರೆ ಓಕೆ, ಸ್ಪ್ರಿಂಕಲ್ ಎಲ್ಲ ಇದು ಕಾಮನ್ ನಲ್ಲಿ ಟ್ಯಾಪ್ ಬರುತ್ತಾ? ನಾರ್ಮಲ್ ಟ್ಯಾಪ್. ಇವಾಗ ಹೊಸ ಟ್ಯಾಪ್ ಗಳಿಗೆಲ್ಲ ಆಲ್ರೆಡಿ ಅದೇ ಸೇಫ್ ಟ್ಯಾಪ್ ಬರುತ್ತೆ. ಹಳೆ ಟ್ಯಾಪ್ ನೀರ್ ಜೋರಾಗಿ ಬರುತ್ತೆ, ಅದಕ್ಕೆ ಹಿಂಗ್ ಹಾಕ್ಬಿಟ್ಟು ಟೈಟ್ ಮಾಡ್ಬಿಟ್ಟು ಸ್ಪ್ರಿಂಕಲ್ ಎಲ್ಲ ಕಡೆ ನೀರ್ ಬಿಟ್ಬಿಟ್ರೆ ಇದು ನೀರೆಲ್ಲ ಬಂದ್ಬಿಡುತ್ತೆ. ಬಟ್ ಹೈಟು ಮಾಡ್ಬೋದಾ ಸರ್ ಇದು? ಹೈಟ್ ಹಿಂಗ್ ಮಾಡ್ಬೋದು. 360 ಡಿಗ್ರಿ 360 100 ರೂಪೀಸ್ ಇದಕ್ಕೆ, 100 ರೂಪಾಯಿ ಇದಕ್ಕೆ. ಇದು ನೋಡಿ, ಇದು ಹಾಟ್ ವಾಟರ್ ಅಂಬ್ರೆಲ್ಲ 450. ಇದು ನೋಡಿ, ಮೈಕೈ ನೋಟಿಲ್ಲ ಮಸಾಜ್ ಮಾಡ್ಲಿಕ್ಕೆ ಇದರಿಗೆ ಬಿಸಿಲು ಹಾಕೊಂಡು ಹಾಟ್ ಕೋಲ್ಡ್ ಎರಡಕ್ಕೂ ಆಗುತ್ತೆ. ಬಿಸಿಲು ಹಾಕೋದು, ಕೋಲ್ಡ್ ವಾಟರ್ ಹಾಕೋದು. ಎಲ್ಲಿ ಹೋಗಿ ಅಲ್ಲಿ ಮಸಾಜ್ ಮಾಡು. ಮೊದಲು ಇಂಗ್ಲಿಷ್ ಆಗಕ್ಕೆ ಹೋಗೋದು ಗೊತ್ತಾ, ಮಸಾಜ್ ಮಾಡ್ಲಿಕ್ಕೆ. ಬಟ್ ಈ ತರ ರಿಲೇಟೆಡ್ ಬೇರೆ ಇದೆ ನನ್ನ ಹತ್ರ. ಮತ್ತೆ ಮೇಡಮ್ ಅದ್ ಬಿಟ್ರೆ ಅಡಿಗೆ ಮನೆ ಸಿಂಕ್ ಟೈಲ್ಸ್ ಎಲ್ಲ ಒಣಗಿಟ್ಕೊಳ್ಳಿ. ಇದ್ರಲ್ಲಿ ನೋಡಿ ಸೋಪ್ ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಸೋಪ್ ನೀರು ಬೀಳುತ್ತೆ. ಸಿಂಕಲ್ ಎಲ್ಲ ಮೂಲೆ ಕ್ಲೀನ್ ಮಾಡ್ಲಿಕ್ಕೆ ಟೈಲ್ಸ್ ಎಲ್ಲ ಒಗ್ಗರಣೆ ಚಿಟ್ಟಾಗ್ಬಿಡುತ್ತೆ. ಟೈಲ್ಸ್ ಬಿಡಲ್ಲಿ ಕಪ್ಪು ಕರೆ ಬಂದ್ಬಿಟ್ಟು ಸ್ಟೋವ್ ಮೇಲೆ ಹಾಲು ಹಾಕಿ ಸಾಂಬಾರ್ ಮಾಡ್ಕೊಂಡಿರ್ತಾರ, ಅದೆಲ್ಲ ಬ್ರಷ್ ಮಾಡ್ಲಿಕ್ಕೆಲ್ಲ ಆಗುತ್ತೆ. ಮೇಡಮ್ ಇದು ಅಂಬ್ರೆಲ್ಲ ಇದು ಮಸಾಲೆ ಪಟ್ಲೆಲ್ಲ ಡ್ರೈ ಫ್ರೂಟ್ಸ್ ಮಸಾಲೆಗಳೆಲ್ಲ ಹಾಕೊಂಡು ಇದು ನೋಡಿ, ಇದು ಬ್ಲೆಂಡರ್ ಇದೆ. ಮೊಸರು ಸಾರ್ ಗಸ್ಸಿಗೆ ಮಾಡಿ ಸಾರ್ ಗಾಡಿ ಗಸ್ಸಿಗೆ ಮಾಡಿ ಬೇರೆ ಕಡೆ ಬೇಡ, ಅದು ಕಮ್ಮಿ ಓಕೆ ಸರ್. ಸಾರ್ ಗ್ಲಾಸ್ ಬೇಕು, ಸೋಪ್ ನಿಮ್ಗೆ ರಬ್ಬರ್ ಇರುತ್ತೆ. ರಬ್ಬರ್ ಓಕೆ ಸರ್, ಥ್ಯಾಂಕ್ ಯು. This one is picking anyone. Series. ಟಂಗ್ ಕ್ಲೀನರ್, ಟಂಗ್ ಕ್ಲೀನರ್ ಇದಿದು. ಐ ಡೋಂಟ್ ನೋ ಏನು ಇದು. ಅಲ್ವಾ ಈ ಖಾಲಿಯಾಗಿ ಏನಿಲ್ಲ, ಎಷ್ಟು ಐಟಮ್ ಬೇಕೋ ಗಾಡಿಗೆ ಹಾಕೋದು, 3 ಜನ ನಿಂತ್ಕೊಳ್ಳೋದು. ಸಾಕು, ಎರಡೇ. ಓನ್ಲಿ ಡೇ ಬೇಡ, ಕವರ್ ಇಲ್ಲ ಇದಕ್ಕೆ. ಐಟಮ್ ಎಲ್ಲ ಆಲ್ರೆಡಿ ನಾನು ತಗೊಂಡಿಲ್ಲ ಊಟ ಮಾಡಿ ನಾಳೆ ಹೋಗಿ ಒಳ್ಳೇದಾಗಿ ನಾಳೆ ನಾವೆಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಓಕೆ. ಪರ್ಟಿಕ್ಯುಲರ್ಲಿ ನಾವು ಇವಾಗ ವಾಶ್ರೂಮ್ ಇಂದ ಹೊರಗಡೆ ಬರ್ತಾ ಕಂಪಲ್ಸರಿ ಲೆಗ್ ಬೆಟ್ ಇರುತ್ತಲ್ವಾ, ವಾಟರ್ ಅಬ್ಸರ್ವ್ ಆಗುತ್ತೆ, ಜೊತೆಗೆ ಸ್ಕಿಡ್ ಆಗೋದಿಲ್ಲ ಮೈನ್ ಆಗಿ. ಓಕೆ, ಮತ್ತೆ ಬರೀ ಬಾತ್ರೂಮ್ ಮಾತ್ರ, ಇವಾಗ ಕಿಚನ್ ಎಲ್ಲ ಪಾತ್ರೆ ತೊಳಿತೀವಿ, ಸ್ಪ್ರೆಡ್ ನೀರು ಸ್ಪ್ರೆಡ್ ಆಗುದ್ಮೇಲೆ ಆ ಟ್ರೇನ ಡೈರೆಕ್ಟ್ ಆಗಿ ಹಂಗೆ ಇಡ್ಬೋದು. ವಾಟರ್ ಅಬ್ಸರ್ವ್ ಆದ್ಮೇಲೆ ನೀವು ವಾಶ್ ಮಾಡ್ಕೊಬಹುದು, ಒಣಗಿಸ್ಬೋದು. 2 ರಿಂದ 3 ವರ್ಷ ಯೂಸ್ ಆಗುತ್ತೆ. ಹಾ ಹಾ, ಈಚ್ ಹೌಸ್ಗೆ ಮಿನಿಮಮ್ 4 ರಿಂದ 5 ಪೀಸ್ ಬೇಕಾಗುತ್ತೆ. ಓಕೆ. ಯಾಕಂದ್ರೆ 2 ಬಾತ್ರೂಮ್ ನಾರ್ಮಲ್ ಆಗಿರುತ್ತೆ, ಮತ್ತೆ ಕಿಚನ್ ಮತ್ತೆ ಇವಾಗ ಮಳೆಗಾಲ ಎಂಟ್ರೆನ್ಸ್ ಡೋರ್ ಅಲ್ಲಿ ಕೂಡ ಅಂದ್ರೆ ವಾಷಬಲ್ ಅದು? 100% ವಾಷರ್ ಅಂದ್ರೆ ಸ್ಕಿಡ್ ಆಗೋದೇ ಇಲ್ಲ? ಇಲ್ಲ ಮ್ಯಾಮ್, ಇದು ಹಿಂದ್ಗಡೆ ರಬ್ಬರ್ ಇರೋದ್ರಿಂದ ನೋಡಿ ಗೊತ್ತಾಗುತ್ತೆ. ರಬ್ಬರ್ ಇರೋದ್ರಿಂದ ಟೈಲ್ಸ್ ಆಗ್ಲಿ ಮಾರ್ಬಲ್ಸ್ ಮೇಲೆ ಇದು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಓಕೆ, ಕಂಪ್ಲೀಟ್ ಆಗಿ. ಹಾ ಹಾ, ಸೊ
ಮ್ಯಾಟ್ ಸ್ಕಿಡ್ ಆಗಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಇವಾಗ ಸ್ಕಿಡ್ ಆಗೋದ್ರಿಂದ ಮ್ಯಾಟ್ ಸ್ಕಿಡ್ ಆದಾಗ ಹೌದು ಹೌದು ಮ್ಯಾಟ್ ಸ್ಕಿಡ್ ಆಗಲ್ಲ. ಮ್ಯಾಟ್ Okay. ಕಂಪ್ಲೀಟ್ ಆಗಿ ಸ್ಟಿಕ್ ಆಗಿರೋದ್ರಿಂದ ಆಂಟಿ ಸ್ಕಿಡ್, ವಾಟರ್ ಅಬ್ಸರ್ವೇಷನ್ ಅಂಡ್ ವಾಷಬಲ್ ಮ್ಯಾಟ್ಸ್. ಸರ್ ಏನಿದೆ ಸರ್ ಇದು ಪ್ರೈಸ್ ಇವಾಗ? ಇದು ಸಿಂಗಲ್ ಪೀಸ್ ತಗೊಂಡ್ಬೇಕಾದ್ರೆ 250 ಇದೆ, Okay. 2 ತಗೊಂಡ್ರೆ 400. ಇದು Okay. ಚಿಕ್ಕದು ಓವಲ್ ಶೇಪ್ ಅಲ್ಲೂ ಬರುತ್ತೆ, ರೆಕ್ಟಾಂಗಲ್ ಶೇಪ್ ಅಲ್ಲೂ ಇದೆ. Okay. ಇನ್ನೊಂದು ಆಪ್ಷನ್ ಇವಾಗ ನಾವು ಕಿಚನ್ ಅಂತ ನೋಡಿದ್ರೆ ಲಾಂಗ್ ಮ್ಯಾಟ್ ನೋಡ್ತೀವಿ. ಹೌದು ಸೊ ಇದು ಫುಲ್ ಒಂದ್ ದೊಡ್ಡದು, ಒಂದು ಫುಲ್ ಲಾಂಗ್ ಪ್ಲಸ್ ಒಂದು ಸಿಂಗಲ್ ಪೀಸ್ ಓಕೆ ಫುಲ್ ಸೆಟ್ ಬರುತ್ತೆ. ಇದು 650 ಕೊಡಿ. ಓಕೆ ಓಕೆ. ಅಂದ್ರೆ ಇದು ವಾರಂಟಿ ಬಂದ್ಬಿಟ್ಟು 3 ಇಯರ್ಸ್. ಮ್ಯಾಮ್ ಇದು ವಾರಂಟಿ ಅನ್ನೋದಕ್ಕೆ ಇದು ಎಲೆಕ್ಟ್ರಾನಿಕ್ ಐಟಮ್ ಅಂದ್ರೆ ಏನು ಅಲ್ಲ, ಕಾಲಿಗೆ ಹಾಕೊಳ್ಳುವಂತದ್ದು. ಮಿನಿಮಮ್ 2 ವರ್ಷ ಯೂಸ್ ಮಾಡಿ. ಅಂದ್ರೆ ನೀವ್ ಹೇಳ್ತಿರೋದು ನಾವ್ ಇಟ್ಕೊಳೋದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅಂತ. ಏನಿಲ್ಲ, ನಾವು ಬ್ಲೇಡ್ ತಗೊಂಡು ಅಥವಾ ಏನಾದ್ರು ಶಾರ್ಪ್ ಆಗಿರೋದನ್ನ ಕಟ್ ಮಾಡಬಾರ್ದು. ಓಕೆ. ಫಿಸಿಕಲಿ ನಾವೇನೋ ಮಾಡಬಾರ್ದು. ಮಾಡಿದ್ರೆ ಮಾತ್ರನೇ ಹಾಳಾಗುತ್ತೆ, ಇಲ್ಲ ಅಂದ್ರೆ ಹಾಳಾಗುತ್ತೆ. ಆರಾಮ್ಸೆ ಯೂಸ್ ಮಾಡಿ. ಮಿನಿಮಮ್ 2 to 3 ಇಯರ್ಸ್ ಆರಾಮ್ಸೆ ಯೂಸ್ ಮಾಡಿ. ನೀರ್ ಬಿದ್ರು ಏನು ಆಗಲ್ಲ ಅಂತ ಏನು ಹೇಳ್ತೀರಾ? ಆಗಲ್ಲ, ವಾಟರ್ ಅಬ್ಸರ್ವ್ ಆಗುತ್ತೆ, ಆಂಟಿ ಸ್ಕಿಡ್, ವಾಷಬಲ್. ಹೌದೌದು. ಇದು ಮತ್ತೆ- ಕಿಚನ್ ಆದ್ರೆ ಪರ್ಟಿಕ್ಯುಲರ್ಲಿ ಕಿಚನ್ ಅಂತ ಯೋಚನೆ ಮಾಡಿದಾಗ ಈ ತರ ಲಾಂಗ್ ತಗೊಳ್ಳೋದ್ರಿಂದ ಹೌದೌದು. ಸೇಫ್ ಆಗುತ್ತೆ. ಅದು ರಬ್ಬರ್ ಕೂಡ ಚೆನ್ನಾಗೇ ಇದೆ, ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. ಹೈ ಅಂಡ್ ಕ್ವಾಲಿಟಿ, ಹೌದು. ಅದು ಕಲರ್ಸ್ ಕೂಡ ಅವೈಲೇಬಲ್ ಇದೆಯಾ? ಹೇಗೆ? ಮಲ್ಟಿ ಕಲರ್ಸ್. ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಎಲ್ಲಾ ಶೇಪ್ ಅಲ್ಲೂ ಸಿಗುತ್ತೆ. ಸರ್ ಅಂದ್ರೆ ಇವಾಗ ನೀವು ಮೇಳಗಳಲ್ಲಿ ಮಾತ್ರ ಹಾಕ್ತೀರಾ ಅಥವಾ ನಿಮ್ದು ಏನಾದ್ರು ಶಾಪ್ ಇದೆಯಾ? ಅಡ್ರೆಸ್ ಇಲ್ಲ ಮ್ಯಾಮ್, ಶಾಪ್ ಅಂತ ಇಲ್ಲ, ನಾವು ಪರ್ಟಿಕ್ಯುಲರ್ ಇವೆಂಟ್ ಅಂತಾನೆ ಈ ತರ IT ಕಂಪನಿಗಳಲ್ಲಿ ಜಾಸ್ತಿ ಆಗ್ತೀವಿ. ಈ ತರ ಮೇಳ ಆದ್ರಲ್ಲಿ ಏನಾದ್ರು ಕಸ್ಟಮರ್ ಈ ತರದ್ ಒಂದು ಪರ್ಚೇಸ್ ಮಾಡ್ಬೇಕು ಮ್ಯಾಟ್ ಅಂತ ಅಂದ್ರೆ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ? ನಾವು ಫೋನ್ ನಂಬರ್ ತಗೊಂಡು ನಿಮ್ ಫೋನ್ ನಂಬರ್ ಹೇಳ್ಬೋದಾ? 9845342207. ನಿಮ್ಮ ಹೆಸರು? ಥಾಮಸ್. ಸರಿ. ಸೊ ಇವಾಗ ಏನ್ ನೀವು ಪ್ರೈಸ್ ಹೇಳಿದಿರಲ್ವಾ, ಸರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನಾದ್ರು ತರ್ಸ್ಕೊಂಡಿದ್ರೆ ಸೇಮ್ ಪ್ರೈಸ್ ಕೊಡ್ತೀರಾ, ಆಮೇಲೆ ಏನಾದ್ರು ಇಲ್ಲ ಜಾಸ್ತಿ ರೇಟ್ ಹಾಕೋದು? ಇಲ್ಲ, ನಾರ್ಮಲ್ ಆಗಿ ಇದೇ ಪ್ರೈಸ್ ಅಲ್ಲೇ ಇರುತ್ತೆ. ಬೈ ಚಾನ್ಸ್ ಅಲ್ಲಿ ರಾ ಮೆಟೀರಿಯಲ್ ಜಾಸ್ತಿ ಆದ್ರೆ ಮಾತ್ರನೇ ನಾವು ಏನು ಮಾಡಕ್ ಏನು ಒಂದ್ 50 ರೂಪಾಯಿ 100 ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಅಲ್ಲಿ ಇರತ್ತೆ. ನೀವು ಆನ್ಲೈನ್ ಅಲ್ಲಿ ಕೂಡ ಕೊಡ್ತೀರಾ ಹೇಗೆ? ಆನ್ಲೈನ್ ಅಂತ ಅದೇ ಆರ್ಡರ್ ಮಾಡಿದಾಗ ನಾವು ಅವರು ಡೆಲಿವರಿ ಚಾರ್ಜ್ ಅವರೇ ನೋಡ್ಕೊಂಡು ಬೇಕಾದ್ರೆ ಅವರಿಗೆ ಕಳಿಸ್ಕೊಡ್ತೀರಾ ಕಳಿಸ್ಕೊಡಿ. ಅಲ್ವಾ? ಅಂದ್ರೆ ಅಮೌಂಟ್ ಫಸ್ಟ್ ಗೆ ಪೇ ಮಾಡ್ಬೇಕಾಗತ್ತಾ? ಅದು ಯಾವ ತರ? 100% ಫಸ್ಟ್ ಪೇಮೆಂಟ್, ಕ್ಯಾಶ್ ಅಂಡ್ ಕ್ಯಾಶ್ ಬೇಡ ಅನ್ಬಿಟ್ರೆ ಮತ್ತೆ ನೀವೇ full ಬೇಡ ಅನ್ನೋ ಪ್ರಶ್ನೆ ಅನ್ನೋದಕ್ಕಿಂತ ನಾವು ಅವ್ರನ್ನ ಹುಡುಕೋದಕ್ಕಾಗಲ್ವಲ್ಲ, ಹೌದು ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ವಲ್ಲ. ಹೌದು. Okay, sir. ಪೇಮೆಂಟ್ ಮಾಡಿ Thank you. ತಗೋಬಹುದು. ಥ್ಯಾಂಕ್ ಯು ಸರ್. ಪೇಮೆಂಟ್ ಮಾಡಿ